ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಬಾಕಿ ಪ್ರಶಸ್ತಿ ನೀಡಿ ಗೌರವಿಸಿದ ಮಾಜಿ ಕೇಂದ್ರ ಸಚಿವರು ಹಾಗೂ ಸಚಿವ ಆನಂದ್ ಸಿಂಗ್. ಈಗ ವಾರ್ತೆಗಳ ವಿವರ. ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ಕೂಲಿ ಕೆಲಸ ಮಾಡಿದ ಕಾರ್ಮಿಕರಿಗೆ 15 ದಿನದೊಳಗಾಗಿ ಕೂಲಿ ಹಣ ನೀಡಬೇಕೆಂಬ ಆದೇಶವಿದೆ. 2 ತಿಂಗಳಾದರೂ ಕೂಲಿ ಹಣವನ್ನ ಖಾತೆಗೆ ಜಮಾ ಮಾಡಲಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವಿಜಯನಗರ ಜಿಲ್ಲಾ ಘಟಕವು ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಕೂಲಿ ಹಣ ನೀಡುವಂತೆ ಆಗ್ರಹಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ನಗರದಲ್ಲಿನ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಾರ್ಯಾಲಯಕ್ಕೆ ಆಗಮಿಸಿದ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವಿಜಯನಗರ ಜಿಲ್ಲಾ ಘಟಕವು ಇಲ್ಲಿನ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಬಾಕಿ ಉಳಿಸಿಕೊಂಡ ಕೂಲಿ ಹಣವನ್ನ ನೀಡಬೇಕು, ಜಾಬ್ ಕಾರ್ಡ್ ವಿತರಿಸಬೇಕು, ಕರ್ತವ್ಯದಲ್ಲಿ ನಿರತರಾದ ಸಂದರ್ಭದಲ್ಲಿ ಸಾವಿಗೀಡಾದ ಕಾರ್ಮಿಕರ ಕುಟುಂಬಕ್ಕೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ಕೂಲಿ ಪಾವತಿ ಮಾಡಲು ಆಗುವುದಿಲ್ಲ ಎಂದು ಎನ್ಎಂಆರ್ ಜೀರೋ ಮಾಡಿ ಮತ್ತೊಮ್ಮೆ ಎನ್ಎಂಆರ್ ತೆಗೆದು ಜನರನ್ನು ಮನೆಯಲ್ಲಿಯೇ ಇರಿಸಿ ಹಾಜರಾತಿ ಸಲುವಾಗಿ ಜನರು ಕೆಲಸದ ಸ್ಥಳಕ್ಕೆ ವಾರವಿಡೀ ಅಲೆದಾಡುವಂತಾಗಿದೆ. ಇದನ್ನು ಸರಿಪಡಿಸಬೇಕು. ಎನ್ಎಂಎಂಎಸ್ ಆ್ಯಪ್ ಅನುಷ್ಠಾನದಿಂದಾಗಿ ಕಾರ್ಮಿಕರು ಬಿಸಿಲಲ್ಲೇ ಕೆಲಸ ಮಾಡುವಾಗ ಅಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ 3 ಜನ ಕಾರ್ಮಿಕರು ಸ್ಥಳದಲ್ಲೇ ಮರಣ ಹೊಂದಿರುತ್ತಾರೆ. ಹಾಗಾಗಿ ಮಧ್ಯಾಹ್ನದ 2ನೇ ಹಂತದ ಹಾಜರಾತಿಯನ್ನು ರದ್ದುಗೊಳಿಸಿ 11 ಗಂಟೆಗೆ ಒಳಗಾಗಿ 2 ಹಂತದ ಹಾಜರಾತಿಯನ್ನು ಮಾಡಬೇಕು. ತಂತ್ರಾಂಶದಲ್ಲಿರುವ ದೋಷಗಳನ್ನು ಕೂಡಲೇ ಸರಿಪಡಿಸಬೇಕು ಹಾಗೂ ಈ ಕಾರಣದಿಂದ ಮರಣ ಹೊಂದಿದ ಕಾರ್ಮಿಕರ ಕುಟುಂಬಕ್ಕೆ ಕೂಡಲೇ ಪರಿಹಾರ ವಿತರಿಸಬೇಕು. ಕಾರ್ಮಿಕರ ಜೊತೆಗೆ ಕೆಲಸ ನಿರ್ವಹಿಸುತ್ತಿರುವ ಕಾಯಕ ಬಂಧುಗಳಿಗೆ ಗೌರವಧನವನ್ನು ಪ್ರತಿ ವಾರಕ್ಕೊಮ್ಮೆ ಪಾವತಿ ಮಾಡುವಂತಾಗಬೇಕು. ಈ ಮೇಲಿನ ಎಲ್ಲಾ ಸಮಸ್ಯೆಗಳನ್ನು ಕೂಡಲೇ ಇತ್ಯರ್ಥಪಡಿಸಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಬೇಕು. ದುಡಿಯುವ ಕೈಗಳಿಗೆ ನಿರಂತರವಾಗಿ ಕೆಲಸ ನೀಡುವಂತಾಗಬೇಕು ಎಂದು ಈ ಮೂಲಕ ಜಿಲ್ಲೆಯ ಎಲ್ಲಾ ಕಾರ್ಮಿಕರು ಹಕ್ಕುಕಾಯಕ ಈ ಮೂಲಕ ಮಂಡಿಸುತ್ತೇವೆ. ಇನ್ನು ಬೇಡಿಕೆಗಳು ರಾಜ್ಯ ಮಟ್ಟಕ್ಕೆ ಸಂಬಂಧಿಸಿದ್ದು ಈ ಅಂಶಗಳನ್ನು ರಾಜ್ಯ ಸರ್ಕಾರಕ್ಕೆ ರವಾನಿಸಿ ಸಮಸ್ಯೆ ಪರಿಹರಿಸಲು ಶಿಫಾರಸು ಮಾಡಲಾಗುವುದೆಂದು ಅಧಿಕಾರಿಗಳು ಈ ವೇಳೆ ಕೂಲಿ ಕಾರ್ಮಿಕರಿಗೆ ತಿಳಿಸಿ ಕೈ ತೊಳೆದುಕೊಂಡರು. ಮಾರ್ಚ್ ಹಂತದಲ್ಲಿ ಕೆಲಸ ಮಾಡತಕ್ಕಂಥ ಕೂಲಿಕಾರರಿಗೆ ಪೇಮೆಂಟ್ ಬಿದ್ದಿಲ್ಲ ಕೆಲವೊಬ್ಬರಿಗೆ. ಸೊ ಇದರ ಭಾಗವಾಗಿ ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲಿ ಕೂಡ ಕೆಲವೊಂದು FTOಗಳು SC/ST ಕ್ಯಾಟಗರಿನ ಚೇಂಜ್ ಮಾಡಿದಾಗಿಂದ, ಆಮೇಲೆ ಅದನ್ನು SC/ST ಮತ್ತು ಜನರಲ್ ಸಪ್ರೇಟ್ FTO ಏನು ಕಳಿಸ್ತಾ ಇದ್ರು ಅದನ್ನು ಮತ್ತೆ ಯೂನಿಫಾರ್ಮ್ ಮೀಟಿಂಗ್ ಮಾಡಿದಾಗಿಂದ ಕೆಲವೊಂದು FTOಗಳು ಡಿಲೇ ಆಗಿದ್ದಾವೆ. ಸೊ ಅದರಲ್ಲಿ ನಮ್ಮದು ಸುಮಾರು 1,50,00,000ವರೆಗೆ ಬಾಕಿ ಇತ್ತು ಮೊನ್ನೆವರೆಗೆ. ಈ ಒಂದು 3 ಡೇಸ್ 4 ಡೇಸ್ ಬ್ಯಾಕ್ ಅದರಲ್ಲಿ 25 ಲಕ್ಷ ಪೇಮೆಂಟ್ ಆಗಿದೆ. ನಿನ್ನೆ ಸರ್ 255 FTOs ನಿನ್ನೆ ಡೇಟ್ಗೆ ಪೆಂಡಿಂಗ್ ಇದೆ ಸರ್. 97 FTOs ಅಗ್ರಿಬೊಮ್ಮನಹಳ್ಳಿ ಇದಾವೆ, 74 FTOs ಹರಪನಹಳ್ಳಿ ಇದಾವೆ, 24 ಹಡಗಲಿ ಇದೆ, 4 ಹೊಸಪೇಟೆ ಇದೆ. ಟೋಟಲ್ 255 FTOs ಪೆಂಡಿಂಗ್ ಇದೆ. ಬಿಫೋರ್ ಮಾರ್ಚ್ ಸರ್ ಕೆಲಸ ಮಾಡಿದ್ವಿ. ಇಲ್ಲಿವರೆಗೂ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅಂತ ಸರ್. ಏನ್ ಮಾಡೋದು ಜನ? ಮೊದಲು 392 ಈಗ 11 ದಿನದಿಂದ 255 54 ರಿಲೀಸ್ ಆಗಿರ್ತದೆ. ಇಲ್ಲ ಹೋದ ಸಂಡೇ ರಿಲೀಸ್ ಆಗಿದ್ದು ನೆಕ್ಸ್ಟ್ ವೀಕ್ ಬಹಳ ಸೀರಿಯಸ್ ಮ್ಯಾಟರ್ ಇದೆ ಸರ್. ಸರ್ಕಾರ ಯಾಕೆ ಮಾಡಬೇಕು ತೊಂದರೆನೆ. ಬಟ್ ಇದು ನಮ್ಮ ಹಂತದೊಳಗಿದ್ರೆ ನಾವು ಗ್ಯಾರಂಟಿ ಸರಿಪಡಿಸ್ತಿದ್ವಿ. ಇದು ಸ್ಟೇಟ್ ಮತ್ತೆ ಡೆಲ್ಲಿಯಿಂದ ಕೆಲವೊಂದು FTOಗಳು ವೆರಿಫೈ ಆಗಬೇಕಾಗಿದೆ. ಸೊ ಅವರಿಂದ ಇದು ಡಿಲೇ ಆಗಿದೆ. ಆದ್ರೂ ನಾವು ಇದು ಸರ್ಕಾರದ ಗಮನ ತಗೊಂಡ್ಬರ್ತೀವಿ. ಕೂಲಿ ಕಾರ್ಮಿಕ ಆಗ್ತಕ್ಕಂಥ ಸಮಸ್ಯೆಗಳನ್ನ ಅವ್ರನ್ನ ಇನ್ನೊಂದ್ಸರ್ತಿ ಹೈಲೈಟ್ ಮಾಡ್ತೀವಿ.
ಅದ್ರ ಜೊತೆಗೆ ಮತ್ತೆ ಜಾಬ್ ಕಾರ್ಡ್ ಡಿವಿಷನ್ ಇದು ಕೂಡ ನಾವು ಸರ್ಕಾರಕ್ಕೆ ಆಲ್ರೆಡಿ ಪತ್ರ ಬರೆದಿದ್ದೀವಿ. ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದಿಂದ 6 ಉತ್ಸವಗಳನ್ನ ನಡೆಸಿಕೊಂಡು ಬರಲಾಗುತ್ತಿದೆ. ಅದರಲ್ಲಿ ಹಿಂದೂ ಸಾಮ್ರಾಜ್ಯೋತ್ಸವವೂ ಒಂದಾಗಿದೆ. ಈ ಹಿನ್ನೆಲೆಯಲ್ಲಿ ಹೊಸಪೇಟೆ ಆರ್ಎಸ್ಎಸ್ ಸಂಘದಿಂದ ಹಿಂದೂ ಸಾಮ್ರಾಜ್ಯೋತ್ಸವ ಆಚರಿಸಲಾಯಿತು. ಹೀಗೆ ದಿನಾಂಕ 12ರಂದು ಬೆಳಗ್ಗೆ ಹೊಸಪೇಟೆ ನಗರದ ಬಸವೇಶ್ವರ ಬಡಾವಣೆಯಲ್ಲಿ ಬರುವ ಆರ್ಎಸ್ಎಸ್ ಸಂಘದ ಕಾರ್ಯಾಲಯದ ಆವರಣದಲ್ಲಿ ಹಿಂದೂ ಸಾಮ್ರಾಜ್ಯೋತ್ಸವ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಆನೆಗುಂದಿ ಸಂಸ್ಥಾನದ ರಾಜವಂಶಸ್ಥರಾದ ಕೃಷ್ಣದೇವರಾಯರವರ ಸಾರಥ್ಯದಲ್ಲಿ ಗಣವೇಶಧಾರಿಗಳಿಂದ ಪಥ ಸಂಚಲನ ನಡೆಸಿ ಭಾರತ ಮಾತೆಯ ಶ್ಲೋಕ ಪಠಿಸುವ ಮೂಲಕ ಹಿಂದೂ ಸಾಮ್ರಾಜ್ಯೋತ್ಸವ ಆಚರಿಸಲಾಯಿತು. ಬಳಿಕ ಕೃಷ್ಣದೇವರಾಯರವರು ವಿಜಯನಗರ ವಾಹಿನಿಯೊಂದಿಗೆ ಮಾತನಾಡಿ ಆರ್ಎಸ್ಎಸ್ನಿಂದ ಆಚರಿಸಲ್ಪಡುವ 6 ಆಚರಣೆಗಳಲ್ಲಿ ಹಿಂದೂ ಸಾಮ್ರಾಜ್ಯೋತ್ಸವವು ಒಂದಾಗಿದೆ ಎಂದರು. ನಮಸ್ಕಾರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಾವು 6 ಉತ್ಸವಗಳನ್ನು ಆಚರಣೆ ಮಾಡ್ತೀವಿ. ಅದರಲ್ಲಿ ಹಿಂದೂ ಸಾಮ್ರಾಜ್ಯೋತ್ಸವ ದಿನಾಚರಣೆ. ಬಳಿಕ ಆರ್ಎಸ್ಎಸ್ನ ಜಿಲ್ಲಾ ಸಂಪರ್ಕ ಪ್ರಮುಖರಾದ ರೇವಣಸಿದ್ದಪ್ಪನವರು ಮಾತನಾಡಿ ಯುಗ ಯುಗಾಂತರ ಎಂದೇ ಹೆಸರಾದ ಛತ್ರಪತಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕದ ದಿನವನ್ನ ಆರ್ಎಸ್ಎಸ್ನಿಂದ ಹಿಂದೂ ಸಾಮ್ರಾಜ್ಯೋತ್ಸವ ದಿನವನ್ನಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ ಎಂದು ತಿಳಿಸಿದರು. ಈ ದಿನ ನಾವು ಹೊಸಪೇಟೆ ನಗರದ ವತಿಯಿಂದ ಹಿಂದೂ ಸಮಾಜೋತ್ಸವನ ಆಚರಣೆ ಮಾಡಿದ್ವಿ. ಸಂಘದಲ್ಲಿ ಕಳೆದ 97 ವರ್ಷಗಳಿಂದ 6 ಉತ್ಸವಗಳನ್ನು ಮಾಡ್ಕೋತಾ ಬಂದಿದ್ದೀವಿ. ಯುಗಾದಿ ಉತ್ಸವ, ಹಿಂದೂ ಸಮಾಜೋತ್ಸವ, ವಿಜಯದಶಮಿ, ಗುರುಪೂಜಾ ಉತ್ಸವ, ರಕ್ಷಾಬಂಧನ, ಹಾಗೆ ಸಂಕ್ರಾಂತಿ ಉತ್ಸವ. ಇದು ನಿರಂತರವಾಗಿ ದೇಶದ ಎಲ್ಲ ಶಾಖೆಗಳಲ್ಲೂ ಕೂಡ ಇದನ್ನು ನಡೆಸ್ಕೊತ ಬಂದಿದ್ದೀವಿ. ಈ ದಿನ ನಮ್ಮ ಶಿವಾಜಿಯವರ ಪಟ್ಟಾಭಿಷೇಕದ ದಿನವಾಗಿ ಹಿಂದೂ ಸಮಾಜೋತ್ಸವವನ್ನು ದೇಶದಾದ್ಯಂತ ಎಲ್ಲ ಶಾಖೆಗಳಲ್ಲಿ ಇದನ್ನು ನಡೆಸ್ತೀವಿ. ಅದೇ ರೀತಿಯಾಗಿ ಹೊಸಪೇಟೆ ನಗರದಲ್ಲಿ ಇದರ ನಗರ ಘಟಕದಿಂದ ಈ ದಿನ ಹಿಂದೂ ಸಮಾಜೋತ್ಸವವನ್ನು ಆಚರಣೆ ಮಾಡಿದ್ವಿ. ಹಿಂದೂ ಸಮಾಜೋತ್ಸವದ ಶಿವಾಜಿಯವ್ರನ್ನ ಯಾಕೆ ನೆನ್ಪಿಟ್ಕೋಬೇಕು ಅಂದರೆ, ಹಿಂದೂ ಸಾಮ್ರಾಜ್ಯಕ್ಕೋಸ್ಕರ ದುಡಿದಂಥ ಮಹಾರಾಜರವರು. ಅವರಿಗೆ ಸ್ಫೂರ್ತಿ ಅಂದರೆ ನಮ್ಮ ವಿಜಯನಗರ ಸಾಮ್ರಾಜ್ಯ, ಕೃಷ್ಣದೇವರಾಯರ ಸಾಮ್ರಾಜ್ಯ ಏನಿತ್ತು, ಇದು ಹಿಂದೂ ಸಾಮ್ರಾಜ್ಯದ ಕೊಡುಗೆ. ಕನಿಷ್ಠ 500 ವರ್ಷಗಳ ಈ ಸಾಮ್ರಾಜ್ಯ ಆದಮೇಲೆ ಕಳೆದ ಮೇಲೆ ಶಿವಾಜಿ ಮಹಾರಾಜರು ಇದನ್ನೇ ಸ್ಫೂರ್ತಿಯಾಗಿ ಇಟ್ಕೊಂಡು ಇಡೀ ದೇಶದಾದ್ಯಂತ ಯುದ್ಧಗಳನ್ನು ಮಾಡಿ ಹಿಂದೂ ಸಮಾಜಕ್ಕೋಸ್ಕರ ಹಿಂದೂ ಸಾಮ್ರಾಜ್ಯವನ್ನೇ ಕಟ್ಟಿದಂಥವರು ಶಿವಾಜಿ ಮಹಾರಾಜರು. ಅದಕ್ಕೋಸ್ಕರ ದೇಶದಾದ್ಯಂತ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಅವರ ಪಟ್ಟಾಭಿಷೇಕದ ಅಂಗವಾಗಿ ಹಿಂದೂ ಸಮಾಜೋತ್ಸವವನ್ನು ನಡೆಸ್ಕೊತ ಬಂದಿದ್ದೀವಿ. ಹಾಗೆ ಸಂಘ ಪ್ರಾರಂಭ ಆಗಿ ಈಗ 97 ವರ್ಷ ಆಗಿದೆ. 100ನೇ ವರ್ಷದ ಸಮೀಪದಲ್ಲಿದ್ದೀವಿ. ಎಲ್ಲ ಸ್ವಯಂ ಸೇವಕರು ಕೂಡ ತಮ್ಮ ಸಮಯವನ್ನು ದಾನ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೀವಿ. ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಸಮಯಕ್ಕೆ ಬಹಳ ಮಹತ್ವ. ತಮ್ಮ ದಿನದ 1 ಗಂಟೆ, ದಿನದ 2 ಗಂಟೆ, ಇಲ್ಲ ವಾರದಲ್ಲಿ 1 ದಿನ ನಮ್ಮ ಸ್ವಯಂ ಸೇವಕ ಸಂಘದ ಕಾರ್ಯಗಳಿಗೆ ಮೀಸಲಾಗಿಟ್ಟು ಸ್ವಯಂ ಸೇವಕರಾಗಿ ಅನೇಕ ಕಾರ್ಯಚಟುವಟಿಕೆಗಳನ್ನು ಏನು ಸಂಘ ಮಾಡ್ಕೊತ ಬಂದಿದೆ, ಆ ಸ್ವಯಂ ಸೇವಾ ಚಟುವಟಿಕೆಯಲ್ಲಿ ಭಾಗವಹಿಸಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರತಿ ಹಳ್ಳಿಯಲ್ಲಿ ಈಗಾಗಲೇ ನಮ್ಮದು 65,000ಕ್ಕೂ ಹೆಚ್ಚು ಶಾಖೆಗಳಿದೆ. ಕೋಟ್ಯಾಂತರ ಸ್ವಯಂ ಸೇವಕರಿದ್ದಾರೆ.
ಅದೇ ರೀತಿ ಈಗಿರ್ತಕ್ಕಂಥ ಎಲ್ಲ ಸ್ವಯಂ ಸೇವಕರು ಕೂಡ ತಮ್ಮ ಸಮಯವನ್ನು ಕೊಟ್ಟು ಈ ಸಂಘಟನೆಯ ಸ್ವಯಂ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಈ ಮುಖಾಂತರ ಇವತ್ತು ಹಿಂದೂ ಸಮಾಜೋತ್ಸವದ ಮುಖಾಂತರ ಸ್ವಯಂ ಸೇವಕರಿಗೆ ಕರೆಯನ್ನು ಕೊಟ್ಟಿದೆ. ಹೊಸಪೇಟೆ ನಗರಸಭಾ ವ್ಯಾಪ್ತಿಗೆ ಬರುವ 2ನೇ ವಾರ್ಡ್ 88 ಮುದ್ಲಾಪುರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅನುದಾನಿತ ಕಿರಿಯ ಪ್ರಾಥಮಿಕ ಶಾಲೆಯನ್ನ ನಿರ್ಮಾಣ ಮಾಡಲಾಗಿದೆ. ಈ ಭಾಗವಾಗಿ ಸಚಿವರ ಪುತ್ರ ಸಿದ್ಧಾರ್ಥ ಸಿಂಗ್ ರವರಿಂದ ನೂತನ ಶಾಲಾ ಕಟ್ಟಡವನ್ನ ಉದ್ಘಾಟನೆ ಮಾಡಿದ್ದಾರೆ. ಕೊಳಗೇರಿ ಪ್ರದೇಶದ ಮಕ್ಕಳಿಗೂ ಸುಸಜ್ಜಿತ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ಲಭಿಸಲೆಂಬ ಉದ್ದೇಶದಿಂದ ಖಾಸಗಿ ಶಿಕ್ಷಣ ಒಡೆತನದ ಡಾಕ್ಟರ್ ಅಂಬೇಡ್ಕರ್ ನಾಮದಡಿ ಶಾಲೆಗಳನ್ನ ಅವಳಿ ಜಿಲ್ಲೆಗಳಲ್ಲಿ ನಡೆಸಿಕೊಂಡು ಬಂದಿದ್ದರು. ಮುಂದುವರಿದ ಭಾಗವಾಗಿ 88 ಮುದ್ಲಾಪುರದಲ್ಲೂ ಕೂಡ ದಾನಿಗಳ ಸಹಕಾರದಿಂದ 8 ಕೊಠಡಿಗಳುಳ್ಳ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅನುದಾನಿತ ಕಿರಿಯ ಪ್ರಾಥಮಿಕ ಶಾಲೆಯನ್ನ ನಿರ್ಮಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಸಚಿವರ ಪುತ್ರ ದೀಪ ಬೆಳಗಿಸಿದ ನಂತರ ರಿಬ್ಬನ್ ಕತ್ತರಿಸುವ ಮೂಲಕ ಶಾಲಾ ಕೊಠಡಿಗಳನ್ನು ಉದ್ಘಾಟಿಸಿದರು. ಬಳಿಕ ಶಾಲಾ ಪ್ರಾಂಶುಪಾಲರಾದ ನಾಗವೇಣಿರವರು ಶಾಲಾ ಕಟ್ಟಡದ ಕುರಿತು ಮಾಹಿತಿ ನೀಡಿದರು. ಬೆಳೆದು ಕಾಲೇಜ್ ಆಗ್ಲಿ ಹಾಗೆ ಅದೇ ಕೇಳ್ತಿದ್ದೆ ಜೀವನದಲ್ಲಿ ಬರೇ ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ ಇಲ್ಲ ಹೈಸ್ಕೂಲ್ 6th 7th ಮಾಡೋಣ ಅನ್ನೋ ಆಸೆ ಬಹಳ ಇತ್ತು. ಮತ್ತೆ ನೆಕ್ಸ್ಟ್ ಇಯರ್ ನಂದು ರಿಟೈರ್ಮೆಂಟ್. ಸೊ ಇವಾಗ ನೆಕ್ಸ್ಟ್ ಮುಂದೆ ಬರೋ ಆದ್ಮೇಲೆ ಮ್ಯಾನೇಜ್ಮೆಂಟ್ ರಿಕ್ವೆಸ್ಟ್ ಮಾಡೋದು. ಇದು 2 ಫ್ಲೋರ್ಸ್ ಕಟ್ಟಡ. ಮೇಲ್ಗಡೆ 1 ರೂಮ್ ಇದೆ ಸರ್. 2 ಗಂಡು ಹುಡುಗರಿಗೆ ಹೆಣ್ಣು ಹುಡುಗರಿಗೆ ಟಾಯ್ಲೆಟ್ಸ್ ಇದೆ. ಇಲ್ಲಿ 7 ರೂಮ್ಸ್ ಇದೆ. ಬಟ್ ಟೋಟಲಿ 8 ರೂಮ್ಸ್ ಕಟ್ಸಿದ್ದಾರೆ. ಒಂದು ಬೋರು ಆರ್ವಾ. ಸೊ ಟೋಟಲಿ ಒಳ್ಳೆ ಬಿಲ್ಡಿಂಗ್ ಕಟ್ಕೊಟ್ಟಿದ್ದಾರೆ. ಅವ್ರಿಗೆ ದೇವರ ಆಯುರ್ವೇದ ಕೊಡಿ ಅಂತ ಹೇಳ್ಕೊಡ್ತಾರೆ. ಇನ್ನು ನೆಕ್ಸ್ಟ್ ಏನ್ ಮಾಡೋದಿದ್ರು ದಯವಿಟ್ಟು ಇಲ್ಲ ಅಂತಾನೆ ಸಹಕಾರ ಕೊಡಿ. ನಿಮ್ಮ ಹೆಸರು ಉಳಿಯುತ್ತಲ್ಲ ಅಲ್ಲ, ಯಾಕೆಂದ್ರೆ ನಿಮ್ಮ ಹೆಸರು ಉಳಿಯುತ್ತೆ. ಹೌದಾ? ಮಾಡಿದ್ರು ಏನಾದ್ರು ಇಲ್ಲಿ ತನಕ ತಂದಿದ್ದೀನಿ. ಮುಂದಿನ ಹೆಜ್ಜೆ ನಿಮ್ದು. ಎಲ್ಲರೂ ಸಹಕಾರ ಕೊಟ್ರೆ ಬೆಳೆಯುತ್ತೆ. ಎಲ್ಲರೂ ಕೈ ಜೋಡಿಸಿದ್ರೆ ಒಂದು ಸಂಸ್ಥೆ ನಡೆಯಕ್ಕೆ ಸಾಧ್ಯ. ಬಳಿಕ ಸಿದ್ಧಾರ್ಥ್ ಸಿಂಗ್ ರವರು ಮಾತನಾಡಿ, ಮಕ್ಕಳಲ್ಲಿ ನಾನು ಏನೆಲ್ಲ ಆಗಬೇಕೆಂಬ ಆಸೆ ಇರುತ್ತದೆ. ಹಾಗಾಗಿ ಕೃಷಿ ಚಟುವಟಿಕೆ ನಡೆಯುವ ಸ್ಥಳಕ್ಕೆ ಸೇರಿದಂತೆ ಪೊಲೀಸ್ ಇಲಾಖೆ ಹಾಗೂ ವಿವಿಧ ಇಲಾಖೆಗಳಿಗೆ ಮಕ್ಕಳನ್ನ ಕರೆದೊಯ್ದು ಅಲ್ಲಿನ ಚಟುವಟಿಕೆ ಹಾಗೂ ಕರ್ತವ್ಯಗಳ ಕುರಿತು ಪ್ರಾತ್ಯಕ್ಷವಾಗಿ ಮಕ್ಕಳಿಗೆ ಮನದಟ್ಟು ಮಾಡಿಕೊಡಬೇಕಾದ ಅವಶ್ಯವಿದೆ ಎಂದರು. ತಾವೆಲ್ಲರೂ ಭಾಗವಹಿಸ್ತೀವಿ. ನಾಗವೇಣಿ ಮೇಡಮ್ ಅವರ 28 ವರ್ಷದ ಈ ಒಂದು ವಿದ್ಯಾಭ್ಯಾಸದ ಒಂದು ಕ್ಷೇತ್ರದಲ್ಲಿ ಅವರ ಕೊಡುಗೆ ಎಷ್ಟೋ ಜನ ಅವರ ಮುಂದೆ ವಿದ್ಯಾರ್ಥಿಗಳು ಈ ವಯಸ್ಸಿನಿಂದ ಇವಾಗ ಮೈಕಿಗೂ ಮಾತಾಡೋ ವಯಸ್ಸಿಗೆ ಬಂದಿದ್ದಾರೆ ಅಂದರೆ ಅವರ ಒಂದು ಈ ಕ್ಷೇತ್ರದಲ್ಲಿ ಶ್ರಮೆ ನಾವು ಕಾಣಬಹುದು. ದೊಡ್ಡವರು ಹೇಳ್ತಾರೆ, ಕನ್ಯಾದಾನ ಆದ್ಮೇಲೆ ಅತಿ ಶ್ರೇಷ್ಠವಾದಂತ ಯಾವುದಾದ್ರೂ ದಾನ ಇದ್ರೆ ವಿದ್ಯಾದಾನ ಅಂತ ಹೇಳ್ತಾರೆ. ಇಬ್ಬರು ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ವಿದ್ಯಾದಾನ ಮಾಡುವ ಒಂದು ಶ್ರೇಷ್ಠ ಸಮಾಜ ಸೇವೆ ಮಾಡ್ಕೊಂಡು ಬರ್ತಿದ್ದಾರೆ. ಅವರಿಗೆ ನಾನು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಎಲ್ಲರ ಪರವಾಗಿ ಎಲ್ಲರಿಗೆ ನಾನು ಪ್ರಶ್ನೆ ಮಾಡ್ತೀನಿ, ದೊಡ್ಡವರಾದ್ಮೇಲೆ ಏನಾಗಬೇಕು ಅಂತೇಳಿ ಆಲೋಚನೆ ಮಾಡಿದ್ದೀರಾ ಅಂತೇಳಿ ಕೇಳ್ತೀನಿ. ಆದರೆ ನನಗೆ ಅರ್ಥ ಆಯಿತು, ಪಾಪ ಈ ವಯಸ್ಸಿನಲ್ಲಿ ಡಾಕ್ಟರ್ ಏನು ಮಾಡ್ತಾರೆ, ಇಂಜಿನಿಯರ್ ಏನು ಮಾಡ್ತಾರೆ, ರೈತ ಏನು ಮಾಡ್ತಾರೆ ಅಂತೇಳಿ ತಾವೆಲ್ಲರೂ ಹತ್ರದಿಂದ ಗಮನಿಸಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ ಆದ್ದರಿಂದ ಆಡಳಿತ ಮಂಡಳಿಯ ಎಲ್ಲ ಅಧ್ಯಕ್ಷರು ಸೇರಿ ಎಲ್ಲರಿಗೂ ನನ್ನ ವಿನಂತಿ, ಒಂದು ದಿನ ಸ್ಕೂಲ್ ಟ್ರಿಪ್ಪಿಂದ ಒಂದಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ವೈದ್ಯರು ಏನ್ ಮಾಡ್ತಾರೆ ಅದನ್ನ ತೋರಿಸ್ಕೊಂಡ್ ಬರುವ ಒಂದು ವ್ಯವಸ್ಥೆ ಆಗಿರ್ಬೋದು. ಇಲ್ಲ ಗದ್ದಿಗಳಾಗಿ ಮಕ್ಕಳಿಗೆ ಗದ್ದಿಗಳ ಕರ್ಕೊಂಡು ಹೋಗಿ ರೈತರು ಏನ್ ಮಾಡ್ತಾರೆ ತೋರಿಸ್ಕೊಂಡು ಬರೋದು. ಮತ್ತೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಪೊಲೀಸರು ಏನ್ ಮಾಡ್ತಾರೆ ತೋರಿಸ್ಕೊಂಡ್ ಬರುವ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಮಕ್ಕಳಿಗೆ. ಅವರಿಗೆ ಅವರ ಜೀವನದಲ್ಲಿ ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಒಂದು ಸುಲಭ ಆಗುತ್ತೆ ಅಂತೇಳಿ ಆ ಉದ್ದೇಶದಿಂದ
ನಾನು ತಮ್ಮಲ್ಲಿ ಮನವಿ ಮಾಡಿಕೊಂಡು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂದೇಶದಲ್ಲಿ ಅವರ ಒಂದು ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಕೊಂಡು ಇವತ್ತು ನಾಗವೇಣಿ ಮೇಡಮ್ ಅಂತ ಇಡೀ ತಂಡ ಇವತ್ತು ಸಮಾಜದ ನಾನಾ ದಾನಿಗಳಿಂದ ಸಹಾಯ ಪಡೆದು ಅವರ ಕೈಲಾದಷ್ಟು ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ತಾವೆಲ್ಲರೂ ಪೋಷಕರಿದ್ದೀರಿ, ಹಿರಿಯರಿದ್ದೀರಿ, ಮಾರ್ಗದರ್ಶಕರಿದ್ದೀರಿ. ಪುಟಾಣಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಯಾವುದೇ ಕಾರಣಕ್ಕೂ ಬೆಳೆಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಜೀವನದಲ್ಲಿ ಕಷ್ಟಗಳು ಸುಖಗಳು ಇದ್ದೇ ಇರ್ತವೆ. ಆದರೆ ಮಕ್ಕಳ ಭವಿಷ್ಯ ಕಟ್ಟಬೇಕಾದಾಗ ವಿದ್ಯಾಭ್ಯಾಸಕ್ಕೆ ನಾವು ಮೊದಲನೇ ಆದ್ಯತೆ ಕೊಡಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಎಲ್ಲ ನನ್ನ ಪುಟಾಣಿ ಮಿತ್ರರಲ್ಲಿ ನಾನು ಕೇಳಿಕೊಂಡಿದ್ದೀನಿ, ಯಾವುದೇ ಕಾರಣಕ್ಕೂ ದುಶ್ಚಟಗಳಿಗೆ ಬಲಿ ಆಗಬೇಡ್ರಿ. ಒಳ್ಳೆ ಅಭ್ಯಾಸಗಳನ್ನ ಬೆಳೆಸ್ಕೊಳ್ಳಿ. ನಮಗೆ ಒಳ್ಳೆ ಅಭ್ಯಾಸಗಳು ಬೆಳೆಸ್ಕೋಬೇಕು. ನಿಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ ಇರ್ತಾರೆ, ಅವ್ರ ಜೊತೆನೂ ಸಮಯ ಕಳಿಬೇಕು. ಇವತ್ತು ಈ ನಾಗರಾಣಿ ಮೇಡಮ್ಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದ್ರೆ ಈ ಒಂದು ಶುಭ ಕಾರ್ಯದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡುತ್ತಿರುವಂತ ಎಲ್ಲರಿಗೆ ನಾನು ಇನ್ನೊಮ್ಮೆ ಧನ್ಯವಾದಗಳನ್ನ ಹೇಳಿ ನನ್ನ ಮಾತಿಗೆ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಜಯ. ಇನ್ನು ದಾನಿಗಳ ಸಹಕಾರ ಪಡೆದು ಕೊಳಗೇರಿ ಪ್ರದೇಶದಲ್ಲಿ ಸುಸಜ್ಜಿತ ಶಾಲೆಯನ್ನ ನಿರ್ಮಿಸಿರುವುದು ಸಂತಸದ ಸಂಗತಿ ಎಂದು ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷ ಮುರಳೀರವರು ಪ್ರಶಂಸೆ ವ್ಯಕ್ತಪಡಿಸಿದರು. ನಿಜವಾಗಲೂ ಸಾಧನೆ ಅಂದ್ರೆ ಶ್ರೀಮತಿ ನಾಗವೇಣಿ ಮೇಡಮ್ ಮತ್ತು ಪದ್ಮಾ ಮೇಡಮ್ ಮಾಡಿರ್ತಕ್ಕಂಥದ್ದು ದೊಡ್ಡ ಸಾಧನೆ ಅನ್ನೋದು ಹೆಮ್ಮೆಯಿಂದ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಹೆಣ್ಣು ಮನಸ್ಸು ಮಾಡಿದ್ರೆ ಬೇಕಾದನ್ನು ಸಾಧಿಸಬಹುದು ಅನ್ನೋದಕ್ಕೆ ಇರುವುದು ಸಾಕ್ಷಿ. ಇಂಥ ಕೊಳಚೆ ಪ್ರದೇಶದಲ್ಲಿ ದಾನಿಗಳನ್ನ ಉಟ್ಕೊಂಡು ದಾನಿಗಳಿಂದ ಸುಮಾರು ಲಕ್ಷಗಟ್ಟಲೆ ಹಣವನ್ನು ಸಂಗ್ರಹಿಸಿ ಈ ನಮ್ಮ ಈ ಕೊಳಚೆ ಪ್ರದೇಶದ ನಮ್ಮ ನಾಗರಿಕರ ಮತ್ತು ಮಕ್ಕಳಿಗಾಗಿ ಇಂಥ ಒಂದು ಅಚ್ಚುಕಟ್ಟಿನ ಶಾಲೆಯನ್ನ ನಿರ್ಮಿಸಿದ್ರಲ್ಲ, ಇದು ನಿಜವಾಗ್ಲೂ ದೊಡ್ಡ ಸಾಧನೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಹೊರದೇಶದಲ್ಲಿ ಹಣವನ್ನು ತೆಗೆದುಕೊಂಡು ಹೋಗಿ ಶಾಲೆ ಮೇಲೆ ಹಾಕ್ತಾರೆ. ಹೊರದೇಶದಲ್ಲಿ ಹಣವನ್ನು ತೆಗೆದುಕೊಂಡು ಹೋಗಿ ಶಾಲೆ ಮೇಲೆ ಹಾಕ್ತಾರೆ. ನಮ್ಮ ದೇಶದಲ್ಲಿ ಹಣವನ್ನು ತೆಗೆದುಕೊಂಡು ಹೋಗಿ ಭೂಮಿ ಮೇಲೆ ಹಾಕ್ತೀವಿ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಹಣವನ್ನ ತೆಗೆದುಕೊಂಡು ಹೋಗಿ ಶಾಲೆ ಮೇಲೆ ಆಗಿರ್ತಕ್ಕಂಥ ಆ ಶ್ರೀಮಂತಿಕೆಯ ಹೃದಯವುಳ್ಳ ಕಿಶೋರ್ ಸರ್ ಅವರಿಗೆ ನಮ್ಮ ರಾಜ್ಯ ಸಂಘದ ಪರವಾಗಿ ಅದಕ್ಕೆ ಅಂಬೇಡ್ಕರ್ ಒಂದು ಕಡೆ ಹೇಳ್ತಾರೆ, ಒಂದು ಮಕ್ಕಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಡೆ ಹೇಳ್ತಾರೆ, ಯಾವುದೇ ಒಂದು ದೇಶ ಉದ್ಧಾರ ಆಗಬೇಕಪ್ಪ ಅಂದ್ರೆ ಆ ದೇಶದಲ್ಲಿ ದೇವರ ಗಂಟೆಗಿಂತ ಶಾಲೆಯ ಗಂಟೆ ಜೋರಾಗಿ ಬಾರಿಸಬೇಕಂತ ಹೇಳ್ತಾರೆ. ಆ ದೇಶ ಉದ್ಧಾರ ಆಗುತ್ತೆ. ಯಾವ ದೇಶದಲ್ಲಿ ದೇವರ ಗಂಟೆಗಿಂತ ಶಾಲೆಯ ಗಂಟೆ ಜೋರಾಗಿ ಬಾರಿಸುತ್ತೇವೋ ಆ ದೇಶ ಉದ್ಧಾರ ಆಗುತ್ತೆ ಅಂತ ಹೇಳ್ತಾರೆ. ಯಾವ ದೇಶದಲ್ಲಿ ಮಹಿಳೆಯರು ಬಹಳ ಜನ ಹೆಣ್ಮಕ್ಕಳ ಬಗ್ಗೆ ಮಾತ್ರ ಇಷ್ಟಪಡ್ತಾ ಇದ್ದೇನೆ. ಯಾವ ದೇಶದಲ್ಲಿ ಮಹಿಳೆಯರು ದೇವರ ಗುಡಿ ಮುಂದೆ ಕ್ಯೂ ನಿಂತಿರುವ ಬದಲಾಗಿ ಗ್ರಂಥಾಲಯದ ಮುಂದೆ ಕ್ಯೂ ನಿಂತಾಗ ಆ ದೇಶ ಉದ್ಧಾರ ಆಗುತ್ತೆ ಅಂತ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಇನ್ನು ಶಾಲಾ ಕೊಠಡಿಗಳ ಉದ್ಘಾಟನೆಗೂ ಮುನ್ನ ಮಕ್ಕಳಿಂದ ನೃತ್ಯ ಪ್ರದರ್ಶನ ನಡೆಸಿಕೊಡಲಾಯಿತು.
ಸ್ವತಂತ್ರ ಭಾರತ ಅಮೃತ್ ಮಹೋತ್ಸವದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿರವರ ಸೂಚನೆಯ ಮೇರೆಗೆ ದೇಶದ 75 ಐತಿಹಾಸಿಕ ಸ್ಥಳಗಳಲ್ಲಿ ಯೋಗೋತ್ಸವ ಪ್ರಾರಂಭಿಸಲಾಗಿದೆ. ಅದರಲ್ಲಿ ಐತಿಹಾಸಿಕ ಹಂಪಿಯೂ ಒಂದಾಗಿದ್ದು, ದಿನಾಂಕ 12ರಂದು 5ನೇ ಹಂತದ ಯೋಗೋತ್ಸವ ನಡೆಸಲಾಗಿದೆ. ಇನ್ನು ದಿನಾಂಕ 21ರಂದು ಎದುರು ಬಸವಣ್ಣ ಮಂಟಪದ ಆವರಣದಲ್ಲಿ ಯೋಗೋತ್ಸವ ನಡೆಸಿ ಸಮಾರೋಪ ಸಮಾರಂಭ ನಡೆಸಲಾಗುವುದು. ಹೀಗೆ ದಿನಾಂಕ 12ರಂದು ಐತಿಹಾಸಿಕ ಹಂಪಿಯ ಕಮಲ್ ಮಹಲ್ನಲ್ಲಿ ಹಮ್ಮಿಕೊಂಡ ಯೋಗೋತ್ಸವ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವ ಮೂಲಕ ಚಾಲನೆ ನೀಡಲಾಯಿತು. ಈ ವೇಳೆ ಮುಖ್ಯ ಅತಿಥಿಗಳಿಗೆ ಹಾಗೂ ಆಯುಷ್ ಇಲಾಖೆಯ ಅಧಿಕಾರಿಗಳಿಗೆ ವಿಜಯನಗರ ಜಿಲ್ಲೆಯ ಸಮಗ್ರ ಇತಿಹಾಸ ಸಾರುವ ಪುಸ್ತಕದ ಜೊತೆಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಇಂಟರ್ ನ್ಯಾಷನಲ್ ವುಮೆನ್ ರೈಟ್ಸ್ ಅಸೋಸಿಯೇಷನ್ನ ವೈಸ್ ಪ್ರೆಸಿಡೆಂಟ್ ಶ್ಯಾಮ್ ಚೌಧರಿರವರು ಮಾತನಾಡಿ, ಯೋಗ ತನ್ನದೇ ಆದ ಮಹತ್ವ ಹೊಂದಿದೆ. ಹಾಗಾಗಿ ವಿಶ್ವವ್ಯಾಪಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. आज भारत की पहचान है, शान है, मान है और योग से काफ़ी प्राचीन काल से ये योग चलता आया है. साधु संत है और ऋषि मुनिगणों ने ये अपन को देन दिया है. योग से बहुत कुछ रोग सुधारण होता है, ये तो सभी को पता ही है. और ज़्यादा ना आपका समय लेते हुए कुछ ही इसमें, और जून 21 तारीख को विश्व योग दिवस के उत्सव के हिसाब से आज मनाया जा रहा है. और भारत सरकार ने योग विश्व में अपना डंका बजा दिया है, तो इसका सब लोग सदुपयोग लिए. और पतंजलि योग समिति द्वारा आयोजित पतंजलि के योग गुरु के श्री चरणों में नमन करता हूँ और सभी योग पतंजलि को मेरा धन्यवाद प्रकट करता हूँ. थैंक यू. ಬಳಿಕ ಆಯುಷ್ ಇಲಾಖೆಯ ಅಧಿಕಾರಿ ಸುಜಾತಾ ಪಾಟೀಲ್ ರವರು ಮಾತನಾಡಿ, ಸಚಿವ ಆನಂದ್ ಸಿಂಗ್ ರವರ ಸಹಕಾರದಿಂದ ಹಂಪಿಯಲ್ಲಿ ಯಶಸ್ವಿಯಾಗಿ ಯೋಗೋತ್ಸವ ನಡೆಸಿಕೊಂಡು ಬರಲಾಗುತ್ತಿದೆ. ದಿನಾಂಕ 21ರಂದು ನಡೆಯಲಿರುವ ಸಮಾರೋಪ ಸಮಾರಂಭಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ ರವರು ಆಗಮಿಸಲಿದ್ದಾರೆ. ಈ ಕುರಿತಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ನಡೆಯಲಿದೆ ಎಂದು ತಿಳಿಸಿದರು. ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಜೂನ್ 21 ಮಂಗಳವಾರ ದಿನ ಹಂಪೆ ದೇಶದ 75 ಐತಿಹಾಸಿಕ ಸ್ಥಳಗಳಲ್ಲಿ ಒಂದಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಮತ್ತು ಕೇಂದ್ರ ಆಯುಷ್ ಮಂತ್ರಾಲಯವು ಪತಂಜಲಿ ಸಂಸ್ಥೆಯ ಒಂದು ಸಹಯೋಗದೊಂದಿಗೆ ಈ ಹಂಪೆಯ ವಾತಾವರಣದಲ್ಲಿ ಯೋಗಾಚರಣೆಯನ್ನು ಆಚರಿಸಲು ಉದ್ದೇಶಿಸುತ್ತದೆ. ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಹೆಮ್ಮೆಯ ಸಚಿವರಾಗಿರ್ತಕ್ಕಂಥ ಶ್ರೀ ಆನಂದ್ ಸಿಂಗ್ ಸರ್ ಅವರ ಸಾಕಷ್ಟು ಕೊಡುಗೆ ಇರುವುದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಶ್ರೀ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರನ್ನು ಇಲ್ಲಿ ಒಂದು ಪ್ರಾಯೋಜಕತ್ವ ಅಥವಾ ಇಲ್ಲಿ ಒಂದು ಆಯೋಜನೆ ಮಾಡಿ ಇಲ್ಲಿ ಉದ್ಘಾಟಕರನ್ನಾಗಿ ಮಾಡಲು ಮತ್ತು ಇಡೀ ಕಾರ್ಯಕ್ರಮದ ಒಂದು ಉಸ್ತುವಾರಿಗೆ ಒಂದು ಆದೇಶವನ್ನು ನೀಡಿರುತ್ತಾರೆ. ಸೊ ಇಂಥ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ನಾಳೆ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ನಡೆಯಲಿದ್ದು, ಈ ಎಲ್ಲ ನಮ್ಮ ವಿಜಯನಗರದ ಯೋಗ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು ಮಧ್ಯಾಹ್ನ 2ವರೆಗೆ ಆ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಎಲ್ಲ ಅತ್ಯಮೂಲ್ಯ ಸಲಹೆಗಳನ್ನು ಮತ್ತು ಸೂಚನೆಗಳನ್ನು ನೀಡಲು ನಾನು ಆಯುಷ್ ಇಲಾಖೆ ವತಿಯಿಂದ ಕೋರ್ತಾ ಇದ್ದೇನೆ. ಬಳಿಕ ವಚನಾನಂದ ಸ್ವಾಮಿಗಳಿಂದ ಯೋಗೋತ್ಸವ ನಡೆಸಿಕೊಡಲಾಗಿ ಸಚಿವ ಆನಂದ್ ಸಿಂಗ್ ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ಎಲ್ಲ ವಯೋಮಾನದ ನಾಗರಿಕರು ಯೋಗಾಭ್ಯಾಸ ಮಾಡಿದರು. ಬಳಿಕ ನೆರೆದವರಿಗೆ ಲಘು ಉಪಹಾರ ವಿತರಿಸಲಾಯಿತು. ಸ್ಟ್ರೆಚ್ ಮಾಡ್ಕೊಳ್ಳಿ. ನಿಮ್ಮ ಎರಡು ಟೈರ್ ಕರೆಕ್ಟ್ ಇರ್ತಾವೆ. ಟೈರ್ ಗೊತ್ತಲ್ಲ, ಸೈಡ್ ಇದಾವಲ್ಲ, ಹಾ, ಅದಕ್ಕೆ ಟೈರ್ಡ್ನೆಸ್ ಹೆಚ್ಚಾಗ್ತದೆ. ಕೈ ಸ್ಟ್ರೇಟ್ ಮಾಡ್ಕೊಳ್ಳಿ, ಸ್ಟ್ರೆಚ್ ಮಾಡ್ಕೊಳ್ಳಿ. ಏನಾಗ್ತಾ ಇದೆ? ಅಂದಾಗ್ತಾ ಇದೆ. ಕೈಗಳು ಓಪನ್ ಕ್ಲೋಸ್ ಮಾಡ್ಕೊಳ್ಳಿ. ಹಾ, ಮೇಲ್ಮುಖ ಮಾಡ್ಕೊಳ್ಳಿ. ಕೈಗಳನ್ನ ನಗ್ತಾ ಇರಬೇಕು. ಒಳಗಡೆ ದುಃಖ ಆಗ್ತಾ ಇರ್ತದೆ, ಒಳಗಡೆ ನಗು ಬರ್ತಾ ಇರಬೇಕು. ಸ್ಟ್ರೆಚ್ ಮಾಡ್ಕೊಳ್ಳಿ ಫಾಸ್ಟ್ ಆಗಿ. ಎಸ್ ಎಸ್ ಎಸ್. ಆಹಾ, ಆನಂದ. ರೈಟ್ ನೀ, ಬೆಂಡ್ ಯುವರ್ ರೈಟ್ ನೀ, ಫೋಲ್ಡ್, ಸ್ಟ್ರೆಚ್ ಇಟ್, ಚೇಂಜ್ ಇಟ್ 3 times. ಫಾಸ್ಟ್ ಆಗಿ ಮಾಡಿ. ನಿಧಾನ ಮತ್ತೆ ಕಿತ್ಕೊಂಡು ಹೋಗ್ಬಿಡ್ತಾವ. ಹಾ, ಒಂದು ಸ್ಟ್ರೆಚ್ ಮಾಡ್ಕೊಳ್ಳಿ.
ಈ ಮಕ್ಕಳ ಆಟ ಆಡ್ಸ್ಕೊಂಡು ಗೊತ್ತಲ್ಲ, ಲೋಲಕಾಸನ. ಬಲಗಾಲ ಎಡಗೈಯಿಂದ ಬಲದ ಪಾದವನ್ನು ಇಟ್ಕೊಳ್ಳಿ, ಬಲಗೈಯಿಂದ ತೊಡೆ ಕೆಳಗೆ ಭಾಗ ಇಟ್ಕೊಳ್ಳಿ, ಬಲದ ತೊಡೆ. ಈ ರೀತಿ ರೋಟೇಟ್ ಮಾಡ್ಕೊಳ್ಳಿ. ಎಸ್. ಝೋ 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 ಝೋ. ಫಾಸ್ಟ್ ಆಗಿ ಮಾಡಿ. ಎಕ್ಸೇಲ್ ಮಾಡಬೇಕು, ಇನ್ಹೇಲ್ ಮಾಡಬೇಕು. ಎಷ್ಟು ಮಕ್ಕಳು ನೀವು ಅವ್ರ ಆಟ ಆಡ್ಸಕತ್ತರು ಗೊತ್ತಿಲ್ಲ. ಬ್ರೀದ್ ಇನ್ ಬ್ರೀದ್ ಔಟ್. ಫಾಸ್ಟ್ ಆಗಿ ಮಾಡಿ. ಏನಾಗ್ತಾ ಇದೆ? ಎಲ್ಲಿ ಅಷ್ಟು ಮಾಡ್ತಾ ಹೋಗ್ಬೇಕು. ಬ್ರೀದ್ ಇನ್ ಬ್ರೀದ್ ಔಟ್. ಫಾಸ್ಟ್ ಆಗಿ ಮಾಡ್ತಾ ಹೋಗಿ. ಸ್ಲೋಲಿ. ಅಟ್ ಲೀಸ್ಟ್ ಒಂದು 3 ಬಾರಿ ಆದ್ರೂ ಉಚ್ಛ್ವಾಸ ನಿಶ್ವಾಸ ಮಾಡಿ. ಅಟ್ ಲೀಸ್ಟ್ 3 times. Breathe in, breathe out. Inhale, come to the center. Very good. Exercise go. Asana ko ಏನು ವ್ಯತ್ಯಾಸ ಅಂತಂದ್ರೆ bring your palm, right hand, stretch your right hand. ನೇರ ಸ್ಟ್ರೇಟ್ ಮಾಡಿ. ಸ್ಟ್ರೆಚ್ ಮಾಡ್ಕೊಳ್ಳಿ ಪೂರ. ಕೈ ಬೆಳ ತುದಿಗಳು ಆಕಾಶದ ಮುಖವಾಗಿರಲಿ. ನಿಧಾನ ಎಕ್ಸೇಲ್ ಮಾಡ್ತಾ ತುಂಬಾ ನಿಧಾನವಾಗಿ ಭಾಗ. ಎಷ್ಟು ವೇಗವಾಗಿ ಬಾಗ್ತಿರೋ ಮುಖ್ಯ ಅಲ್ಲ, ಎಷ್ಟು ನಿಧಾನವಾಗಿ ಮಾಡ್ತಿರೋದು ಬಹಳ ಯೋಗ. ಹೋಗುದು ಬಹಳ ಮುಖ್ಯ ಅಲ್ಲ, ವಾಪಸ್ ಬರೋದು ಬಹಳ ಮುಖ್ಯ. ಪ್ಲೇನ್ಗಳೇನಾಗ್ತವೆ, ಟೇಕ್ ಆಫ್, ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿ. ಮಾತಾಡ್ಲಿಕ್ಕೆ ಹೋಗ್ಬೇಡಿ. Inhale, come to the center. Relax. ಪ್ರತಿ ಒಂದು ಎಕ್ಸರ್ಸೈಸ್ ಆದ್ಮೇಲೆ ನೀವು ಕೈ ದೊಡ್ಡದಂಗಲ್ಲ, ಒಂದು ಮಳ ಹಾಕಿ ಮಾಡ್ಕೊಂಡ್ರಿ ನೀವು ಅರ್ಧಾಗ ಏನಂತ ಹೇಳಿದೀನಿ. ನೆಲದಿಂದ ಸ್ವಲ್ಪ ಎತ್ತಿರ್ಬೇಕಷ್ಟೇ. ನೆಲ ಟಚ್ ಸಿಂಗಲ್ ಲೆಗ್. ಯಾಕೆ ಟೆನ್ಷನ್ ಮಾಡ? ಗಾಳಿ ಮುಕ್ತ ಅಂದ್ರೆ ಏನು? ಗಾಳಿ ಬಿಡೋದು ಅಂತ ನಿಮಗೆ ಗೊತ್ತದ. ನೀವು ಬ್ಯಾಡ ಅಂದ್ರೆ ಬಿಟ್ಬಿಡ್ತೀರ. ತಲೆ ನಲಗಿರ್ಬೇಕು ಎದೆ ಕಡೆಗೆ. ನಿಧಾನ, ತುಂಬಾ ನಿಧಾನ. ಮತ್ತೆ ಬರ್ಬೇಕು ನೆಕ್ಸ್ಟ್ ವಾರ. ಅದಕ್ಕೆ ರಿಲ್ಯಾಕ್ಸ್. ಎಲ್ಲ ಎತ್ಕೊಳ್ಳಿ. ನೀವು ಎಡಗಡೆ ಭಾಗಬೇಕು. ಕೋನಾಸನ ಅಂತ ಕರೀತಾರೆ. ಪೂರ ಬೆಂಡ್ ಹಾಕಿ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿ. ಪ್ಲೀಸ್ ಆಕಾಶ ಮಾಡ್ಕೊಳ್ಳಿ. ದೇಹ ಹಂಗೆ, ಕಾಲ ಹಂಗೆ ಇರಲಿ. ಹಿಮ್ಮಡಿಗಳು ಹೊರಮುಖವಾಗಿರ್, ಕಾಲು ಬೆಳಗಳು ಒಳಮುಖವಾಗಿರಲಿ. ನೀವು ನಿಂತ್ಕೊಂಡು ಪೋಸ್ಟರ್ ಭಾಳ ಕರೆಕ್ಟಾಗಿ ಇರಬೇಕು, ಗ್ರಿಪ್ ಆಗಿರ್ಬೇಕು. ಹಿಮ್ಮಡಿಗಳೇನಿರ್ಬೇಕು? ಹೊರಮುಖ. ಬಲದ ಹೆಬ್ಬೆರಳು, ಮುಂಗಾಲು, ಮೊಣಕಾಲು ಏನಾದ್ರು ಕ್ಯಾಚ್ ಮಾಡ್ಕೊಂಡು. ಮೇಲೆ ನೋಡಿ. ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿ. ಆಕಾಶಕ್ಕೆ ನೋಡಿ. ಉಚ್ಛ್ವಾಸ ನಿಶ್ವಾಸ ಮಾಡಿ. ಎಡದ ಪಾದ ಹಾಕೋ. ಬಾಯಿ ಉಸಿರಾಡಬಾರ್ದು, ಕೇವಲ ಎಡದ ಉಸಿರಾಡಬೇಕು. ಇದೀಗ ಫೋಟೋ ಕ್ಲಿಕ್ ಸುದ್ದಿ. ದಿನಾಂಕ 11ರಂದು ಬೆಂಗಳೂರಿನಲ್ಲಿ ಶ್ವಾಸ ಯೋಗ ಸಂಸ್ಥೆಯಿಂದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ವಚನಾನಂದ ಸ್ವಾಮಿಗಳು ಹಾಗೂ ವಿನಯ್ ಗುರೂಜಿರವರ ಸಾನ್ನಿಧ್ಯದಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಸಲಾಗಿ ಮಾಜಿ ಕೇಂದ್ರ ಸಚಿವ ಪ್ರತಾಪ್ ಚಂದ್ರ ಸಾರಂಗಿ ಹಾಗೂ ರಾಜ್ಯ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್ ರವರಿಂದ ಯೋಗ ಗುರು ಸ್ವಾಮಿ ಬ್ರಹ್ಮದೇವ್ರವರಿಗೆ ಯೋಗರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಬಾಕಿ ಉಳಿಸಿ
ಪ್ರಶಸ್ತಿ ನೀಡಿ ಗೌರವಿಸಿದ ಮಾಜಿ ಕೇಂದ್ರ ಸಚಿವರು ಹಾಗೂ ಸಚಿವ ಆನಂದ್ ಸಿಂಗ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.